ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರ ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆಯ ಪ್ರಸ್ತಾವನೆ ಹೈಕಮಾಂಡ್ ಮುಂದೆ ಇಲ್ಲ. ಪ್ರಸ್ತಾವನೆ ಎದ್ದಿದ್ರೆ ಸ್ವಲ್ಪನಾದ್ರೂ ನಮಗೂ ಕೂಡ ಗೊತ್ತಾಗ್ತಾ ಇತ್ತಲ್ವಾ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಅವರು ಹೇಳಿದ್ದೇ ಬೇರೆ, ಮಾಧ್ಯಮಗಳು ಅರ್ಥೈಸಿಕೊಂಡಿದ್ದೇ ಬೇರೆ ಅಂತ ಇದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈ ವಿಜಯಪುರದಿಂದ ಯಾರಾನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ. ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ ಪಾಪ. ಅದೇ BJP ಕತ್ತಿಯಿಂದನೇ ಅವ್ರು ಆಗಿಲ್ಲ ಮಿನಿಸ್ಟರು. CMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ. ಬರೀ ಕರ್ನಾಟಕದಲ್ಲಿ CMಗಳು ಮಿನಿಸ್ಟರ್ ಆಗಿಲ್ಲ. ಅವಾಗ ಯಾವ ಕತ್ತಿ ಮಸ್ದಿದ್ರು, ಯಾರು ಮಸ್ದಿದ್ರು? ಫಸ್ಟು ಅದು ನೋಡ್ಕೊಳ್ಳೋಕೆ ಹೇಳ್ರಿ. BJPನಲ್ಲಿ ಇಲ್ಲ ಸರ್, ಯಾರು ಖಾಲಿ ಇಲ್ಲ. ನಾನು ಈ ವಿಜಯಪುರದಿಂದ ಯಾರಾನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ. ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ ಪಾಪ. ಅದೇ BJP ಕತ್ತಿಯಿಂದನೇ ಅವ್ರು ಆಗಿಲ್ಲ ಮಿನಿಸ್ಟರು. CMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.